ಹಾಲ್ನಲ್ಲಿ ಆರೋಪಿಗಳನ್ನ ಸಿಬಿಐ ವಶಕ್ಕೆ ಪಡ್ಕೊಂಡಿದೆ. ಎಲ್ಲ ಆರೋಪಿಗಳನ್ನ ಕೋರ್ಟ್ ಹಾಲ್ನಲ್ಲೇ ವಶಕ್ಕೆ ಪಡ್ಕೊಂಡಿದೆ ಸಿಬಿಐ. 20 ಮತ್ತು 21ನೇ ಆರೋಪಿಗಳು ನಿರ್ದೋಷಿ ಎನ್ನುವಂತಹ ತೀರ್ಪು ಬಂದಿದೆ. ಇನ್ನು ಉಳಿದಂತಹ ಆರೋಪಿಗಳು ಈ ಕೊಲೆ ಪ್ರಕರಣದಲ್ಲಿ ದೋಷಿ ಎನ್ನುವಂತಹ ತೀರ್ಪು ಪ್ರಕಟವಾಗಿದೆ. ಧಾರವಾಡ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಯೋಗೇಶ್ ಗೌಡ ಅವರನ್ನ 2016ರ ಜೂನ್ 15ರಂದು ಸಪ್ತಾಪುರ ಬಡಾವಣೆ ಜಿಮ್ ಅಲ್ಲಿ ದುಷ್ಕರ್ಮಿಗಳು ಮಾರಕಾಸ್ತ್ರಗಳಿಂದ ಬರ್ಬರವಾಗಿ ಕೊಚ್ಚಿ ಕೊಲೆ ಮಾಡಿದ್ರು. ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಮಹತ್ವದ ಆದೇಶವನ್ನ ಕೋರ್ಟ್ ಹೊರಡಿಸಿದೆ. ಮಾಜಿ ಶಾಸಕ ವಿನಯ್ ಕುಲಕರ್ಣಿ ಈ ಒಂದು ಕೊಲೆ ಕೇಸಲ್ಲಿ ಆರೋಪಿ ಎನ್ನುವಂತಹ ತೀರ್ಪು ಪ್ರಕಟವಾಗಿದೆ. ಶಾಸಕ ವಿನಯ್ ಕುಲಕರ್ಣಿಗೆ ಈ ಕೊಲೆ ಪ್ರಕರಣ ಉರುಳಾಗಿ ಪರಿಣಮಿಸಿದೆ. ಧಾರವಾಡದ ಉಪನಗರ ಪೊಲೀಸರು ಪ್ರಕರಣವನ್ನ ದಾಖಲಿಸಿ ತನಿಖೆಯನ್ನ ನಡೆಸ್ತಾ ಇದ್ರು. ಆಸ್ತಿ ವಿವಾದದ ಹಿನ್ನೆಲೆ ಈ ಕೊಲೆ ನಡೆದಿದೆ ಅಂತ 6 ಜನರ ವಿರುದ್ಧ ನ್ಯಾಯಾಲಯಕ್ಕೆ ದೋಷಾರೋಪ ಪಟ್ಟಿಯನ್ನು ಕೂಡ ಸಲ್ಲಿಕೆ ಮಾಡಿದ್ರು. ಆದರೆ ಕೊಲೆಯಾದ ಯೋಗೇಶ್ ಗೌಡ ಕುಟುಂಬಸ್ಥರ ಸದಸ್ಯರು ಈ ಒಂದು ಪ್ರಕರಣದಲ್ಲಿ ಪಿತೂರಿ ಒಳಸಂಚು ಎಲ್ಲ ಕೂಡ ಇದೆ, ಹಾಗಾಗಿ ಸೂಕ್ತ ತನಿಖೆ ಆಗಬೇಕು ಈ ಪ್ರಕರಣದಲ್ಲಿ ಎನ್ನುವಂತಹ ಪಟ್ಟು ಹಿಡಿದಿದ್ರು. ಅವರ ಒತ್ತಾಯದ ಮೇರೆಗೆ 2019ರಲ್ಲಿ ಈ ಪ್ರಕರಣವನ್ನ ಸಿಬಿಐ ತನಿಖೆಗೆ ವರ್ಗಾವಣೆ ಮಾಡಲಾಗಿತ್ತು. ಬಳಿಕ ಸಿಬಿಐ ತನಿಖೆಯಲ್ಲಿ ಇದು ರಾಜಕೀಯ ಪ್ರೇರಿತ ಕೊಲೆ ಅನ್ನುವಂಥದ್ದು ಸಾಬೀತಾಗಿತ್ತು. ಅಲ್ಲದೆ ಈ ಕೊಲೆಯಲ್ಲಿ ವಿನಯ್ ಕುಲಕರ್ಣಿ ಕೈವಾಡ ಇರುವಂತಹ ಶಂಕೆಯನ್ನು ಕೂಡ ಸಿಬಿಐ ವ್ಯಕ್ತಪಡಿಸಿತ್ತು 2019ರಲ್ಲಿ. ಈ ನಿಟ್ಟಿನಲ್ಲಿ 2020ರಲ್ಲಿ ಸಿಬಿಐ ಅಧಿಕಾರಿಗಳು ವಿನಯ್ ಕುಲಕರ್ಣಿ ಅವರನ್ನ ಬಂಧಿಸುತ್ತಾರೆ. ಈ ಪ್ರಕರಣದಲ್ಲಿ ವಿನಯ್ ಸೇರಿದಂತೆ 21 ಮಂದಿ ಆರೋಪಿಗಳ ವಿರುದ್ಧ ನ್ಯಾಯಾಲಯಕ್ಕೆ ದೋಷಾರೋಪ ಪಟ್ಟಿಯನ್ನ ಸಲ್ಲಿಕೆ ಮಾಡಲಾಗಿತ್ತು. 21 ಆರೋಪಿಗಳಲ್ಲಿ 2 ಆರೋಪಿಗಳನ್ನ ನಿರ್ದೋಷಿ ಅಂತ ಈ ತೀರ್ಪಲ್ಲಿ ಹೇಳಲಾಗಿದೆ. 149ನೇ ಸೆಕ್ಷನ್ ಅಡಿಯಲ್ಲಿ ಉಳಿದಂತ ಈ 19 ಆರೋಪಿಗಳಿಗೂ ಕೂಡ ದೋಷಿಗಳು ಅನ್ನುವಂತಹ ತೀರ್ಪನ್ನ ನೀಡಲಾಗಿದೆ. ಸುಪ್ರೀಂ ಕೋರ್ಟ್ನಿಂದ ಜಾಮೀನನ್ನ ಪಡೆದು ಬಿಡುಗಡೆ ಕೂಡ ಆಗಿದ್ರು. ಆದ್ರೂ ಕೂಡ ಕೊನೆಗೂ ಶಾಸಕ ವಿನಯ್ ಕುಲಕರ್ಣಿ ದೋಷಿ ಎನ್ನುವಂಥದ್ದು ಸಾಬೀತಾಗಿದೆ. 2016 ಜೂನ್ನಲ್ಲಿ ನಡೆದಂತಹ ಯೋಗೇಶ್ ಗೌಡ ಕೊಲೆ ಕೇಸ್ಗೆ ಶಾಸಕ ವಿನಯ್ ಕುಲಕರ್ಣಿ ಮೇಲೆ ಕೊಲೆಗೆ ಒಳಸಂಚನ್ನ ರೂಪಿಸಿದ್ರು ಅನ್ನುವಂತಹ ಆರೋಪ ಇದ್ದಿದ್ದು. ಇದೇ ಆರೋಪದ ಮೇಲೆ ಬಂಧಿಸಿ ವಿಚಾರಣೆಯನ್ನು ನಡೆಸಲಾಗಿತ್ತು. ಎಲ್ಲ ಆರೋಪಿಗಳನ್ನ ಬಂಧಿಸಿ ವಿಚಾರಣೆಗೆ ಒಳಪಡಿಸಿ ಸೂಕ್ತ ತನಿಖೆಯನ್ನ ನಡೆಸಲಾಗಿತ್ತು. 149ನೇ ಸೆಕ್ಷನ್ ಅಡಿಯಲ್ಲಿ ಈಗ ತೀರ್ಪನ್ನ ಪ್ರಕಟ ಮಾಡಲಾಗಿದೆ. ಯೋಗೇಶ್ ಗೌಡ ಕುಟುಂಬಸ್ಥರ ಮನವಿ ಮೇರೆಗೆ ಸಿಬಿಐಗೆ ಈ ಒಂದು ಪ್ರಕರಣವನ್ನ ವರ್ಗಾವಣೆ ಮಾಡಲಾಗಿತ್ತು. 2019ರಲ್ಲಿ ರಾಜ್ಯ ಸರ್ಕಾರ ಸಿಬಿಐಗೆ ವರ್ಗಾಯಿಸಿ ಆದೇಶವನ್ನ ಕೂಡ ನೀಡಿತ್ತು. ಇವತ್ತು ಮಹತ್ವದ ತೀರ್ಪು ಹೊರಬಿದ್ದಿದೆ. A2 ವಿಕ್ರಮ್, A3 ಕೀರ್ತಿಕುಮಾರ್, A4 ಸಂದೀಪ್, A5 ವಿನಾಯಕ್, A6 ಮಹಾಬಲೇಶ್ವರ್ ಅಲಿಯಾಸ್ ಮುದಕ, A7 ಸಂತೋಷ್, A8 ದಿನೇಶ್, A9 ಅಶ್ವಥ್, A10 ಸುನಿಲ್, 11ನೇ ಆರೋಪಿ ನಜೀರ್ ಅಹಮದ್, 12ನೇ ಆರೋಪಿ ಶಾನವಾಜ್, 13 ನೂತನ್, A14 ಹರ್ಷಿತ್, A15 ವಿನಯ್ ಕುಲಕರ್ಣಿ, 15ನೇ ಆರೋಪಿ ವಿನಯ್ ಕುಲಕರ್ಣಿ ಈ ಒಂದು ಪ್ರಕರಣದಲ್ಲಿ, 16ನೇ ಆರೋಪಿ ಚಂದ್ರುಮಾಮ, 18ನೇ ಆರೋಪಿ ವಿಕಾಸ್ ಕಲ್ಬುರ್ಗಿ, 19ನೇ ಆರೋಪಿ ಚನ್ನಕೇಶವ ಟಿಂಗರಿಕನ್. ಇಷ್ಟು ಜನರಿಗೂ ಕೂಡ ಈಗ ದೋಷಿ ಅಂತ ಹೇಳಿ ಕೋರ್ಟ್ ತೀರ್ಪು ನೀಡಿದೆ. 20ನೇ ಆರೋಪಿಯಾಗಿದ್ದಂತಹ ವಾಸುದೇವ ನಿಲೇಕಣಿ ಮತ್ತು 21ನೇ ಆರೋಪಿ ಸೋಮಶೇಖರ್ ನ್ಯಾಮಗೌಡ ಇವರಿಬ್ಬರಿಗೆ ನಿರ್ದೋಷಿ ಅನ್ನುವಂತಹ ತೀರ್ಪನ್ನ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ನೀಡಿದೆ. ಧಾರವಾಡದಲ್ಲಿ ಈಗಾಗಲೇ ಪೊಲೀಸ್ ಭದ್ರತೆಯನ್ನು ಕೂಡ ಹೆಚ್ಚಿಸಲಾಗಿದೆ. ಈ ತೀರ್ಪು ಪ್ರಕಟವಾಗುವ ಹಿನ್ನೆಲೆಯಲ್ಲೇ ಪೊಲೀಸ್ ಭದ್ರತೆಯನ್ನು ಕೂಡ ಒದಗಿಸಲಾಗಿತ್ತು. ರಾಜಕೀಯದಲ್ಲೇ ಇದೊಂದು ಹೊಸ ಸಂಚಲನವನ್ನ ಮೂಡಿಸಿದಂತಹ ಪ್ರಕರಣ. ಈಗ 149ನೇ ಸೆಕ್ಷನ್ ಅಡಿಯಲ್ಲಿ ವಿನಯ್ ಕುಲಕರ್ಣಿಯನ್ನ ದೋಷಿ ಎನ್ನುವಂತಹ ತೀರ್ಪನ್ನ ನೀಡಲಾಗಿದೆ. ಧಾರವಾಡದ ಯೋಗೇಶ್ ಗೌಡ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಮಹತ್ವದ ತೀರ್ಪು ಹೊರಬಂದಿರುವಂತದ್ದು. ಯೋಗೇಶ್ ಗೌಡನನ್ನ ಜಿಮ್ನಲ್ಲೇ ದುಷ್ಕರ್ಮಿಗಳು ಮಾರಕಾಸ್ತ್ರಗಳಿಂದ ಕೊಚ್ಚಿ ಬರ್ಬರವಾಗಿ ಕೊಲೆ ಮಾಡಿದ್ರು.
ಆಸ್ತಿ ವಿವಾದದ ಹಿನ್ನೆಲೆಯಲ್ಲಿ ಈ ಕೊಲೆ ನಡೆದಿದೆ ಅನ್ನುವಂತಹ ಆರೋಪದ ಮೇಲೆಗೆ ಸಿಬಿಐಗೆ ವಹಿಸಿ ಸೂಕ್ತ ತನಿಖೆಯನ್ನು ನಡೆಸಲಾಗಿತ್ತು. ಯೋಗೇಶ್ ಗೌಡ ಕುಟುಂಬಸ್ಥರು ಈ ಒಂದು ಪ್ರಕರಣದಲ್ಲಿ 6 ಆರೋಪಿಗಳ ಮೇಲೆ ಮಾತ್ರ ಮೊದಲಿಗೆ ಏನು ದೋಷಿಗಳು ಅಂತ ಹೇಳಿದ್ರು. ಇದರಲ್ಲಿ ಮತ್ತಷ್ಟು ಜನರ ಇನ್ವಾಲ್ವ್ಮೆಂಟ್ ಇದೆ, ಸಾಕಷ್ಟು ಜನರು ಪಿತೂರಿಯನ್ನು ನಡೆಸಿ ಈ ಕೊಲೆ ನಡೆದಿದೆ ಅಂತ ಯೋಗೇಶ್ ಗೌಡ ಅವರ ಕುಟುಂಬಸ್ಥರು ಪಟ್ಟು ಹಿಡಿತಾರೆ. ಆ ನಂತರ ಸಿಬಿಐಗೆ ಈ ಪ್ರಕರಣವನ್ನು ವರ್ಗಾವಣೆ ಮಾಡಲಾಗಿತ್ತು. 2019ರಲ್ಲಿ ರಾಜ್ಯ ಸರ್ಕಾರ ಸಿಬಿಐಗೆ ವರ್ಗಾವಣೆ ಮಾಡಿತ್ತು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್. ವಿನಯ್ ಕುಲಕರ್ಣಿಗೆ ಈಗ ಈ ಕೊಲೆ ಪ್ರಕರಣ ಉರುಳಾಗಿ ಸಂಭವಿಸಿರುವಂತದ್ದು. ವಾಟ್ ನೆಕ್ಸ್ಟ್? ಮುಂದೆ ಏನೆಲ್ಲ ಕಾನೂನಿನ ಅವಕಾಶಗಳಿದೆ ವಿನಯ್ ಕುಲಕರ್ಣಿ ಅವರಿಗೆ? ಖಂಡಿತವಾಗಿಯೂ ಚೈತ್ರ, ಪ್ರಮುಖವಾಗಿ ಈಗ ವಿನಯ್ ಕುಲಕರ್ಣಿಗೆ ದೋಷಿ ಅಂತ ತೀರ್ಪು ಕೊಟ್ಟಿದೆ. ನಾಳೆ ಶಿಕ್ಷೆ ಪ್ರಮಾಣ ಪ್ರಕಟ ಆಗುತ್ತೆ. 120B ಸೆಕ್ಷನ್ ಅಡಿಯಲ್ಲಿ ದೋಷಿ ಅಂತ ತೀರ್ಪನ್ನು ಕೊಟ್ಟಿರುವಂಥದ್ದು. ಈಗ ಅವ್ರಿಗಿರುವಂಥ ಅವಕಾಶಗಳಂದರೆ ಹೈಕೋರ್ಟಲ್ಲಿ ಅದನ್ನು ಪ್ರಶ್ನೆ ಮಾಡಿ ಅರ್ಜಿಯನ್ನು ಹಾಕ್ಕೊಳ್ಬೋದು. ಅಂದರೆ ಈಗ ಸದ್ಯಕ್ಕೆ CBI ಅಧಿಕಾರಿಗಳು ವಶಕ್ಕೆ ಪಡೆದು ಕೋರ್ಟ್ಗೆ ಕರ್ಕೊಂಡು ಹೋಗ್ತಾರೆ. ಆನಂತರ ಅವರು ಯಾವ ರೀತಿ ಅಂದರೆ ನಾಳೆ ಆರ್ಡರ್ ಶಿಕ್ಷೆ ಪ್ರಮಾಣ ಪ್ರಕಟ ಆಗುತ್ತೆ, ಅದನ್ನು ಪ್ರಶ್ನೆ ಮಾಡಿ ಎಷ್ಟು ವರ್ಷಗಳ ಕಾಲ ಅವರಿಗೆ ಶಿಕ್ಷೆಯನ್ನು ಪ್ರಕಟ ಮಾಡಿದ್ದಾರೆ ಮತ್ತು ಯಾವ ರೀತಿ ಇವರ ಮೇಲೆ ಆರೋಪ ಬಂದಿದೆ ಅನ್ನೋ ನಿಟ್ಟಿನಲ್ಲಿ ಇವರ ಮೇಲಿರುವಂಥ ಎವಿಡೆನ್ಸ್ಗಳೇನು ಅನ್ನೋದ್ರ ಬಗ್ಗೆ ಪ್ರಶ್ನೆ ಮಾಡಿ ಹೈಕೋರ್ಟಲ್ಲಿ ಅವರು ಅದನ್ನು ಅರ್ಜಿಯನ್ನು ಹಾಕ್ಕೊಳ್ಬೋದು. ಆ ನಿಟ್ಟಿನಲ್ಲಿ ಹೈಕೋರ್ಟಲ್ಲಿ ಏನು ತೀರ್ಪು ಆಗುತ್ತೆ ಕೂಡ ನೋಡ್ಬೋದು. ಯಾಕಂದರೆ ಹಿಂದೆ ಈಗ ಕಲಿದಲು ಹಗರಣದಲ್ಲಿ ಸತೀಶ್ ಸೆಲ್ವು ಕೂಡ ದೋಷಿ ಅಂತ ತೀರ್ಪಾದಂಥ ಸಂದರ್ಭದಲ್ಲಿ ಶಿಕ್ಷೆ ಪ್ರಮಾಣ ಪ್ರಕಟ ಆಯಿತು. ಬಳಿಕ ಅವರು ಪ್ರಶ್ನೆಯನ್ನು ಮಾಡಿ ಹೈಕೋರ್ಟ್ಗೆ ಹೋಗಿದ್ರು. ಆನಂತರ ಅಲ್ಲಿ ಏನೊಂದು ವಿಚಾರಣೆ ಕೂಡ ನಡೆಯುವಂಥ ಪ್ರೊಸೀಜರ್ ಕೂಡ ಆಗಿತ್ತು. ಆದರೆ ಈ ಒಂದು ಪ್ರಮುಖವಾಗಿ ನೋಡುವಂಥದ್ದಾದರೆ ಇನ್ನು ಕೆಲವೇ ಹೊತ್ತಲ್ಲಿ CBI ಅಧಿಕಾರಿಗಳು ಅದನ್ನು ವಶಕ್ಕೆ ಪಡೆದು ಕರ್ಕೊಂಡ್ಬರ್ತಾರೆ. ಈ ಒಂದು ನಿಟ್ಟಿನಲ್ಲಿ ಈಗ ಪೊಲೀಸರು ಬಿಗಿ ಬಂದೋಬಸ್ತನ್ನು ಸದ್ಯಕ್ಕೆ ಮಾಡ್ಕೊಂಡಿರುವಂಥದ್ದು. IPC ಸೆಕ್ಷನ್ 120B ಅಡಿಯಲ್ಲಿ ದೋಷಿ ಅಂತ ತೀರ್ಪಾಗಿರುವಂಥದ್ದು. ಅದರಲ್ಲಿ 20 ಮತ್ತು 21ನೇ ಆರೋಪಿಗಳು ನಿರ್ದೋಷಿ ಅಂತ ತೀರ್ಪು ಬಂದಿದೆ. ಅದರಲ್ಲಿ A20 ಆಗಿರುವಂಥ ವಾಸುದೇವರಾಮ್ ನಿಲಕರ್ಣಿ ಆಗಿರ್ಬೋದು ಮತ್ತು A21 ಸೋಮಶೇಖರ್ ಬಸಪ್ಪ ನ್ಯಾಮೇಗೌಡ ಇವರಿಬ್ಬರು ಕೂಡ ನಿರ್ದೋಷಿ ಅಂತ ಒಂದು ತೀರ್ಪಾಗಿರುವಂಥದ್ದು. ಸದ್ಯ ಈಗ ಕೋರ್ಟಲ್ಲಿ ಎಲ್ಲ ಆರೋಪಿಗಳನ್ನು ವಶಕ್ಕೆ ಪಡೆಯಲಾಗಿದೆ. ಅದರಲ್ಲಿ A2 ಇಂದ 16, 18 ಮತ್ತು 19 ಎಲ್ಲ ಆರೋಪಿಗಳು ಕೂಡ ದೋಷಿ ಅಂತ ಆಗಿರುವಂಥದ್ದು. ಇವರ ಮೇಲೆ ಪ್ರಮುಖವಾಗಿ IPC 302, 120B, 201, 148, 149 ಸೆಕ್ಷನ್ ಅಡಿ ಆರೋಪಿಗಳು ದೋಷಿ ಅಂತೇಳಿ ನ್ಯಾಯಮೂರ್ತಿ ಗಜಾನನ ಭಟ್ ಅವರು ಒಂದು ಆದೇಶವನ್ನು ಕೊಟ್ಟಿರುವಂಥದ್ದು. ಈಗ ಪ್ರಮುಖವಾಗಿ ತೀರ್ಪು ಪ್ರಕಟ ಆಗ್ತಾ ಇದ್ದಂತೆ ಕೋರ್ಟ್ ಕಾರಿಡಾರಲ್ಲಿ ಅವರ ಕುಟುಂಬ ಸಮೇತರಾಗಿ ವಿನಯ್ ಕುಲಕರ್ಣಿ ಅವರು ಬಂದಿದ್ರು. ಅವರ ಕುಟುಂಬಸ್ಥರೆಲ್ಲರೂ ಕೂಡ ಕಣ್ಣೀರನ್ನು ಹಾಕ್ತಾ ಇರುವಂಥದ್ದು. ಸದ್ಯ ಈಗ ಅವರ ಕುಟುಂಬಸ್ಥರು ಆರೋಪಿಗಳಿಗೆ ಒಂದು ಧೈರ್ಯ ತುಂಬುವಂಥ ಕೆಲಸವನ್ನು ವಿನಯ್ ಕುಲಕರ್ಣಿಗೂ ಕೂಡ ಧೈರ್ಯ ತುಂಬುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಶಾಸಕ ವಿನಯ್ ಕುಲಕರ್ಣಿ ಇರುವಂಥ ಕೊಲೆ ಕೇಸ್ ಸೆಕ್ಷನ್ ಏನಿದೆ ಅದರಲ್ಲಿ ಅವರು ದೋಷಿ ಅಂತ ತೀರ್ಪು ಆಗಿರುವಂಥದ್ದು. IPC 302, 120B, 201, 148, 149 ಸೆಕ್ಷನ್ ಅಡಿಯಲ್ಲಿ ತೀರ್ಪು ಅಂತ ಕೊಟ್ಟಿರುವಂಥದ್ದು. ಸದ್ಯ ಈಗ ಕೆಲವೇ ಹೊತ್ತಲ್ಲಿ ಅವರನ್ನು ಹೊರಗಡೆ ಕರ್ಕೊಂಬರಲಿದ್ದಾರೆ ಚೈತ್ರ. ಈ ನಿಟ್ಟಿನಲ್ಲಿ ಪೊಲೀಸರು ಸಾಕಷ್ಟು ಬಂದೋಬಸ್ತನ್ನು ಮಾಡ್ಕೊಂಡಿದ್ದಾರೆ. ನೇರವಾಗಿ ಅವರನ್ನು ವಶಕ್ಕೆ ಪಡೆದು ಅವರನ್ನು ನೇರವಾಗಿ ಸೆಂಟ್ರಲ್ ಜೈಲ್ ಪರಪ್ಪನಗರಕ್ಕೆ ಕರ್ಕೊಂಡು ಹೋಗಲಿರುವಂಥದ್ದು. ಯಾಕಂದರೆ 2016 ಒಟ್ಟಾರೆಯಾಗಿ 10 ವರ್ಷ ಈ ಒಂದು ಪ್ರಕರಣ ಆಗಿ ಯೋಗೇಶ್ ಗೌಡ ಕೊಲೆ ಆಗಿರುವಂಥದ್ದು. ಆ ಒಂದು ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ 2021ರಿಂದ ಟ್ರಯಲ್ ಪ್ರಾರಂಭ ಆಗುತ್ತೆ. 2020ರಲ್ಲಿ ಅವರ ಬಂಧನ ಆಗುವಂಥದ್ದು, 21ರಲ್ಲಿ ಟ್ರಯಲ್ ಪ್ರಾರಂಭ ಆಗುವಂಥದ್ದು. CBIಗೆ 2019ರಲ್ಲಿ ಹ್ಯಾಂಡ್ ಓವರ್ ಆದಂಥ ಬಳಿಕ 2020ರಲ್ಲಿ ಇದೇ ವಿನಯ್ ಕುಲಕರ್ಣಿಯನ್ನು ಕೊಲೆ ಕೇಸಲ್ಲಿ ಬಂಧನ ಮಾಡುವಂಥದ್ದು. ಯಾಕಂದರೆ 2016ರಲ್ಲಿ ಕೊಲೆಯಾದಂತಹ ಸಂದರ್ಭದಲ್ಲಿ ಸ್ಥಳೀಯ ಪೊಲೀಸರು ಈ ಒಂದು ಆರೋಪಿಯನ್ನ ಯಾವುದೇ ಈ ಪ್ರಕರಣದಲ್ಲಿ ಸೇರಿಸದೆ ಅವರನ್ನ ಕೈಬಿಟ್ಟಿದ್ದಾರೆ ಅಂತೇಳಿ ಗಂಭೀರವಾಗಿ ಆರೋಪ ಕೇಳಿ ಬಂದಿತ್ತು. ಯೋಗೇಶ್ ಗೌಡ ಕೊಲೆ ಕೇಸಲ್ಲಿ ವಿನಯ್ ಕುಲಕರ್ಣಿ ಪಾತ್ರ ಇದೆ, ಅವರ ಒಳಸಂಚಿನಿಂದಲೇ ಈ ಕೊಲೆ ಆಗಿದೆ ಅನ್ನೋದ್ರ ಬಗ್ಗೆ ದೊಡ್ಡ ಹೋರಾಟ ಆಗಿತ್ತು. BJP ಅದರ ಬಗ್ಗೆ ಸಾಕಷ್ಟು ಆಕ್ರೋಶ ವ್ಯಕ್ತಪಡಿಸಿತ್ತು. ಕೊನೆಗೂ ಕೂಡ 2019ರಲ್ಲಿ CBIಗೆ ಪ್ರಕರಣ ಹಸ್ತಾಂತರ ಆದಂಥ ಬಳಿಕ ಆ ಪ್ರಕರಣ ಬೇರೆ ಮಜಲನ್ನೇ ಆಯಾಮವನ್ನ ಪಡ್ಕೊಳ್ತು. ಅನಂತರ ಅವರ ಬಂಧನ ಆಗಿದ್ದದ್ದು. ಸದ್ಯ ಈಗ ಪ್ರಮುಖವಾಗಿ ಪೊಲೀಸರು ಕೂಡ ಸಾಕಷ್ಟು ಒಂದು ಬಂದೋಬಸ್ತನ್ನ ಮಾಡಿಕೊಂಡು ಈಗ ಆರೋಪಿಗಳನ್ನ ಕರ್ಕೊಂಡ್ಬರುವ ನಿಟ್ಟಿನಲ್ಲಿ ಬಂದೋಬಸ್ತನ್ನ ಮಾಡ್ಕೊಂಡಿದ್ದಾರೆ ಚೈತ್ರ. ಒಟ್ಟಾರೆ ಈ ಕೊನೆಗೂ ಕೂಡ ಈಗ ಒಂದು ದೋಷಿ ಅಂತ ತೀರ್ಪಾಗಿದೆ. ಅವರು ನಾಳೆ ಶಿಕ್ಷೆ ಪ್ರಕಟ ಆಗುವಂಥದ್ದು. ಈ ನಿಟ್ಟಿನಲ್ಲಿ ಅವರ ಮೇಲೆ ಯಾವ ರೀತಿ ಆರೋಪಗಳು, ಯಾವ ಸೆಕ್ಷನ್ಗಳ ಅಡಿಯಲ್ಲಿ ಮತ್ತು ಅವರ ಮೇಲೆ ಇರುವಂತಹ ಆರೋಪ ಏನು ಅನ್ನೋದ್ರ ಬಗ್ಗೆ ನಾಳೆ ಶಿಕ್ಷೆ ಪ್ರಮಾಣ ಪ್ರಕಟ ಆಗುತ್ತೆ. ಎಷ್ಟು ವರ್ಷ ಏನು ಅನ್ನೋದ್ರ ಬಗ್ಗೆ ನಾಳೆ ಒಂದು ಶಿಕ್ಷೆ ಪ್ರಮಾಣ ಪ್ರಕಟ ಆಗುವಂಥದ್ದು. ಆ ನಿಟ್ಟಿನಲ್ಲಿ ಅವರು ಪ್ರಶ್ನೆಯನ್ನು ಮಾಡಿ ವಿನಯ್ ಕುಲಕರ್ಣಿ ಅವರು ಹೈಕೋರ್ಟ್ಗೆ ಕೂಡ ಮೇಲ್ಮನವಿಯನ್ನು ಸಲ್ಲಿಕೆ ಮಾಡುವಂಥ ಸಾಧ್ಯತೆಗಳು ಕೂಡ ಇರುವಂಥದ್ದು. ಚೈತ್ರ, ಧನ್ಯವಾದ ಗಂಗಾಧರ್ ತಮ್ಮೆಲ್ಲ ಮಾಹಿತಿಗಾಗಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ನೇರ ಸಂಪರ್ಕದಲ್ಲಿ ಇದ್ದಾರೆ. ಮಂಜುನಾಥ್, ಧಾರವಾಡದಲ್ಲಿ ಈಗಾಗಲೇ ಹೆಚ್ಚಿನ ಪೊಲೀಸ್ ಭದ್ರತೆಯನ್ನು ಒದಗಿಸಲಾಗಿತ್ತು. ಏನು ಕೋರ್ಟ್ ಅಲ್ಲಿ ಯಾವುದೇ ರೀತಿ ತೀರ್ಪು ಹೊರಬಿದ್ರೂ ಕೂಡ ಅಲ್ಲಿ ಒಂದಷ್ಟು ಭದ್ರತೆ ಬೇಕು ಅನ್ನುವಂತಹ ದೃಷ್ಟಿಯಲ್ಲಿ ಸದ್ಯಕ್ಕೆ ಧಾರವಾಡದಲ್ಲಿ ಯಾವ ರೀತಿ ಪರಿಸ್ಥಿತಿ ಇದೆ, ಯಾವ ರೀತಿ ಭದ್ರತೆಯನ್ನು ಒದಗಿಸಲಾಗಿದೆ?
ಹೌದು ಚೈತ್ರ, ಶಾಸಕ ವಿನಯ್ ಕುಲಕರ್ಣಿ ಈಗ ದೋಷ ಎಂಬ ಆದೇಶ ಹೊರಟಿದ್ದಂತೆ ತೀರ್ಪಿನ ಹಿನ್ನೆಲೆಯಲ್ಲೂ ಕೂಡ ಧಾರವಾಡದ ಗೋನ್ಕೊಪ್ಪ ಗ್ರಾಮದಲ್ಲಿ ಏನಂತಂದ್ರೆ ಯೋಗೀಶ್ ಗೌಡ್ರ ನಿವಾಸ ಬಳಿ ನಾವಿದ್ದೀವಿ. ಆ ನಿವಾಸವನ್ನ ತಮಗೆ ತೋರಿಸ್ತಾ ಇದ್ದೀನಿ. ಈಗಾಗಲೇ ಕೂಡ ಇದು ಯೋಗೀಶ್ ಗೌಡ್ರ ಮನೆ ಇದಾಗಿದೆ. ಈ ಮನೆಯಲ್ಲೂ ಕೂಡ ಈಗಾಗಲೇ ಕೂಡ ಸಂಬಂಧಿಕರು ಸೇರಿದಂತೆ ಹಲವಾರು ಜನರು ಕೂಡ ಈಗ ಇದ್ದಾರೆ. ಅವರ ಪತ್ನಿ ಕೂಡ ಈಗಾಗಲೇ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಿದ್ದಾರೆ ಅನಾರೋಗ್ಯದ ಹಿನ್ನೆಲೆಯಲ್ಲಿ. ಈಗಾಗಲೇ ಕೂಡ ಮನೆ ಸುತ್ತಮುತ್ತಲೂ ಕೂಡ ಜೊತೆಗೆ ಯಾರು ಗಲಾಟೆ ಮಾಡಬಾರದೆಂಬ ನಿಯಂತ್ರಣಕ್ಕಾಗಿ ಈಗಾಗಲೇ ಗ್ರಾಮೀಣ ಪೊಲೀಸ್ ಠಾಣೆಯ ಪೊಲೀಸರನ್ನು ಕೂಡ ಇಲ್ಲಿ ನಿಯೋಜನೆ ಮಾಡಲಾಗಿದೆ. ಈಗಾಗಲೇ ಕೂಡ ಒಂದ್ ಕಡೆ ಗ್ರಾಮೀಣ ಭಾಗದ ಅಭಿಮಾನಿಗಳಿಗೂ ಕೂಡ ಇವತ್ತಿನ ತೀರ್ಪು ಒಂದ್ ಕಡೆಯಿಂದ ಅಚ್ಚರಿಯಿಂದ ಕೂಡಿಸುವಂತ ಹೇಳ್ಬೋದು. ಈ ಹಿನ್ನೆಲೆಯಲ್ಲೂ ಕೂಡ ಇವತ್ತು ಕೂಡ ಅಂತಂದ್ರೆ ಬಂದಂತ ತೀರ್ಪಿನ ಹಿನ್ನೆಲೆಯಲ್ಲಿ ಗ್ರಾಮೀಣ ಭಾಗ ಇರ್ಬೋದು, ಏನು ವಿನಯ್ ಕುಲಕರ್ಣಿ ನಿವಾಸದ ಬಳಿ ಇರ್ಬೋದು ಸೇರಿದಂತೆ ಹಲವು ಕಡೆ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಯನ್ನ ಮಾಡಲಾಗಿದೆ ಅಂತ ಹೇಳ್ಬೋದು ಚೈತ್ರ. ಧನ್ಯವಾದ ಮಂಜುನಾಥ್ ತಮ್ಮೆಲ್ಲ ಮಾಹಿತಿಗಾಗಿ. ಕೋರ್ಟ್ ಹಾಲ್ನಲ್ಲಿ ಆರೋಪಿಗಳನ್ನ ಸಿಬಿಐ ವಶಕ್ಕೆ ಪಡ್ಕೊಂಡಿದೆ. ವಿನಯ್ ಕುಲಕರ್ಣಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಮಹತ್ವದ ಆದೇಶ ಹೊರಬಿದ್ದಿರುವಂತದ್ದು.